ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಾಣದಂತಹ ರೋಚಕ ತಿರುವು ಈಗ ಎದುರಾಗಿದೆ. ಮೊದಲ ಪ್ರಯತ್ನದಲ್ಲೇ 108 ಸ್ಥಾನಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ದಳಪತಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಈಗ ಸರ್ಕಾರ ರಚನೆಯ ಹೊಸ್ತಿಲಿನಲ್ಲಿದೆ. ಆದರೆ ಜನಾದೇಶ ಒಂದ್ ಕಡೆಯಾದ್ರೆ ರಾಜಭವನದ ಲೆಕ್ಕಾಚಾರವೇ ಬೇರೆಯಾಗಿದೆ. ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ನೀಡಿದ ರಾಜ್ಯಪಾಲರ ನಡೆ ಈಗ ಇಡೀ ದೇಶದ ಗಮನವನ್ನ ಸೆಳೀತಾ ಇದೆ. ಇದು ಪ್ರಜಾಪ್ರಭುತ್ವದ ವಿಜಯವೋ ಅಥವಾ ಸಾಂವಿಧಾನಿಕ ಬಿಕ್ಕಟ್ಟಿನ ಆರಂಭವೋ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸದ್ಯದ ಲೆಕ್ಕಾಚಾರದ ಪ್ರಕಾರ ತಮಿಳುನಾಡು ವಿಧಾನಸಭೆಯ ಒಟ್ಟು ಬಲ 234. ಅಧಿಕಾರ ಹಿಡಿಯೋದಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ 118. ವಿಜಯ್ ಅವರ ಬಳಿ ಇರುವುದು ಈಗ 108 ಸ್ಥಾನಗಳು ಮಾತ್ರ. ಅಂದ್ರೆ ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಸೇರಿದ್ರೂ ಕೂಡ ಸಂಖ್ಯೆ 113ಕ್ಕೆ ಬಂದು ನಿಲ್ತದೆ. ಅಂದ್ರೆ ಬಹುಮತಕ್ಕೆ ಇನ್ನೂ ಕೂಡ 5 ಶಾಸಕರ ಕೊರತೆ ಇಲ್ಲಿ ವಿಜಯ್ ಅವರಿಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ರಾಜ್ಯಪಾಲ RV ಅರ್ಲೇಕರ್ ಅವರು ಮೊದಲು 118 ಶಾಸಕರ ಬೆಂಬಲ ಪತ್ರವನ್ನ ತನ್ನಿ, ಆಮೇಲೆ ಪ್ರಮಾಣ ವಚನದ ಮಾತು ಅಂತ ಹೇಳಿ ಕಟ್ಟುನಿಟ್ಟಾಗಿ ಇಲ್ಲಿ ಹೇಳಿದ್ದಾರೆ. ಇದು ವಿಜಯ್ ಅವರ ಹಾದಿಗೆ ಮೊದಲ ಅಡ್ಡಿಯಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವ ಪ್ರಶ್ನೆ ಏನಂತ ಹೇಳಿದ್ರೆ, ರಾಜ್ಯಪಾಲರು ಹೀಗೆ ಮಾಡಬಹುದಾ ಅಂತ. ಸಂವಿಧಾನ ತಜ್ಞರ ಪ್ರಕಾರ ಮತ್ತು ಈ ಹಿಂದಿನ ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಅನ್ವಯ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಇಲ್ಲಿ ಸ್ಪಷ್ಟ ಬಹುಮತ ಸಿಗದೇ ಇದ್ದಾಗ ಅತಿ ದೊಡ್ಡ ಪಕ್ಷ ಯಾವುದಿದೆ, ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿದೆ, ಅದಕ್ಕೆ ಸರ್ಕಾರ ರಚಿಸೋದಕ್ಕೆ ಮೊದಲು ಅವಕಾಶವನ್ನ ನೀಡಬೇಕು. ಅವರು ಸದನದಲ್ಲಿ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸಮಯವನ್ನ ನೀಡಬೇಕು. ಆದ್ರೆ ಪ್ರಮಾಣ ವಚನಕ್ಕೂ ಮೊದಲೇ ಬೆಂಬಲ ಪತ್ರಕ್ಕಾಗಿ ಹಠ ಹಿಡಿಯೋದು ಜನಾದೇಶಕ್ಕೆ ಮಾಡಿದಂತಹ ಅಪಮಾನ ಅನ್ನುವಂತಹ ಚರ್ಚೆ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ದಶಕಗಳಿಂದ ತಮಿಳುನಾಡನ್ನ ಆಳ್ತಾ ಇರುವಂತಹ DMK ಮತ್ತು AIADMK ಪಕ್ಷಗಳು ವಿಜಯ್ ಅವರಂತಹ ಹೊಸಬರ ಆಗಮನವನ್ನ ಇಲ್ಲಿ ಇಷ್ಟಪಡ್ತಾ ಇಲ್ಲ. ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿಯಾಗಿರೋದ್ರಿಂದ ಪ್ರಬಲ ಪ್ರಾದೇಶಿಕ ಪಕ್ಷಗಳ ಒತ್ತಡ ಅಥವಾ ರಾಜಕೀಯ ಲಾಭಿಗಳು ವಿಜಯ್ ಅವರ ಹಾದಿಯನ್ನ ಸುಗಮವಾಗದಂತೆ ತಡೆಯೋದಕ್ಕೆ ಈ ತಾಂತ್ರಿಕ ಅಂಶಗಳನ್ನ ಬಳಸಿಕೊಳ್ತಿರಬಹುದು ಅನ್ನುವಂತಹ ಅನುಮಾನ ಕೂಡ ಈಗ ದಟ್ಟವಾಗ್ತಾ ಇದೆ. ಇನ್ನು ಈ ಬೆಳವಣಿಗೆಗಳಿಂದಾಗಿ ಕೆರಳಿರುವಂತಹ ವಿಜಯ್ ಅವರು ಒಂದು ಕಠಿಣವಾದಂತಹ ತಮ್ಮ ನಿರ್ಧಾರವನ್ನ ಇಲ್ಲಿ ಪ್ರಕಟಿಸಿದ್ದಾರೆ. ಅಂದ್ರೆ ಒಂದು ವೇಳೆ ಸಾಂಪ್ರದಾಯಿಕ ದ್ರಾವಿಡ ಪಕ್ಷಗಳಾದ DMK ಅಥವಾ AIADMK ಹಿಂಬಾಗಿಲಿನ ಮೂಲಕ ಅಧಿಕಾರ ಹಿಡಿಯೋದಕ್ಕೆ ಪ್ರಯತ್ನಿಸಿದ್ರೆ ತಮ್ಮ ಪಕ್ಷದ ಎಲ್ಲಾ 107 ಶಾಸಕರು, ವಿಜಯನ್ನ ಸೇರಿಸಿದ್ರೆ 108 ಶಾಸಕರು ಸಾಮೂಹಿಕವಾಗಿ ಇಲ್ಲಿ ರಾಜೀನಾಮೆ ನೀಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ವಿಜಯ್ ನೀಡಿದ್ದಾರೆ. ಇದೊಂದು ಕೇವಲ ಬೆದರಿಕೆ ಮಾತ್ರ ಅಲ್ಲ, ಬದಲಾಗಿ ವ್ಯವಸ್ಥೆಯ ವಿರುದ್ಧ ಅವರು ಹೂಡಿರುವಂತಹ ಸಮರ ಅಂತಾನೆ ಇಲ್ಲಿ ಹೇಳ್ಬಹುದು. ಜನರ ತೀರ್ಪನ್ನ ಗೌರವಿಸದಿದ್ರೆ ನಾವು ಅಧಿಕಾರದಲ್ಲೂ ಇರೋದಿಲ್ಲ ಅನ್ನುವಂತಹ ಸಂದೇಶವನ್ನ ವಿಜಯ್ ಇಲ್ಲಿ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಇನ್ನು DMK ಯಾಕೆ ವಿಜಯ್ ಅವರನ್ನ ತಡೆಯೋದಕ್ಕೆ ಇಷ್ಟೊಂದು ಹವಣಿಸ್ತಾ ಇದೆ ಅಂದ್ರೆ DMKಯ ಒಂದು ಗುಂಪು ಅಂತಾನೆ ಹೇಳ್ಬೋದು. ಇದ್ರ ಹಿಂದೆ ಒಂದು ಐತಿಹಾಸಿಕ ಭಯ ಇದೆ ಅವರಿಗೆ. ಅಂದ್ರೆ ಅವತ್ತು MG ರಾಮಚಂದ್ರನ್ MGR ಅವರು ಸಿನಿಮಾ ರಂಗದಿಂದ ಬಂದು ಹೇಗೆ ದಶಕಗಳ ಕಾಲ DMKಯನ್ನ ಅಧಿಕಾರದಿಂದ ದೂರ ಇಟ್ಟಿದ್ರೋ, ಈಗ ವಿಜಯ್ ಕೂಡ ಅದೇ ಹಾದಿಯಲ್ಲಿ ಸಾಕ್ತಿದ್ದಾರೆ ಅನ್ನುವಂತಹ ಆತಂಕ ಉದಯನಿಧಿ ಸ್ಟಾಲಿನ್ ಅವರ ಬಣದಲ್ಲಿ ಇದೆ. ವಿಜಯ್ ಒಮ್ಮೆ CM ಕುರ್ಚಿಯಲ್ಲಿ ಕುಳಿತುಬಿಟ್ರೆ ಅವರನ್ನ ಕೆಳಗೆ ಇಳಿಸೋದು ಅಸಾಧ್ಯ ಅನ್ನುವಂತಹ ಭಯ ತಮ್ಮ ಬದ್ಧ ವೈರಿಗಳಾದಂತಹ AIADMK ಬೆಂಬಲಿಗರಿಗೂ ಕೂಡ ಇದೆ. ಅದೇ ರೀತಿ DMK ಅವರಿಗೂ ಇದೆ. ಇನ್ನು ತಮ್ಮ ಬದ್ಧ ವೈರಿಗಳಾದಂತಹ AIADMK ಬೆಂಬಲ ಏನಾದರೂ TVKಗೆ ನೀಡಿದ್ರೆ ಅದನ್ನ ತಡೆಯೋದಕ್ಕೆ DMK ಸ್ಕೆಚ್ ಅನ್ನ ಕೂಡ ಹಾಕ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ವಿಜಯ್ ಅವರ ಈ ಹೋರಾಟ ಈಗ ಚಿತ್ರರಂಗದ ಹಿರಿಯ ನಾಯಕರು, ನಟರು, ಅದೇ ರೀತಿ ರಾಜಕಾರಣಿಗಳು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಕಮಲ್ ಹಾಸನ್ ಅವರು ಕೂಡ ಅವರಿಗೆ ಧ್ವನಿಯಾಗಿದ್ದಾರೆ. ವಿಜಯ್ ಅವರನ್ನ ಆಹ್ವಾನಿಸದೇ ಇರುವುದು ತಮಿಳುನಾಡಿನ ಜನತೆಗೆ ಮಾಡಿರುವಂತಹ ಅವಮಾನ ಅಂತ ಹೇಳಿ ಕಮಲ್ ಹಾಸನ್ ಹೇಳಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕ MK ಸ್ಟಾಲಿನ್ ಅವರು ನಾವು ಜವಾಬ್ದಾರಿಯುತವಾಗಿ ವಿರೋಧ ಪಕ್ಷವಾಗಿ ಕೂರ್ತೀವಿ ಅನ್ನುವ ಹೇಳಿಕೆಯು ರಾಜತಾಂತ್ರಿಕತೆಯನ್ನ ಅಲ್ಲಿ ಮೆರೀತದೆ. ಜೊತೆಗೆ ಮೈತ್ರಿ ಪಕ್ಷಗಳಾದ CPI ಹಾಗೂ CPM ಮತ್ತು VCK ಈಗ ವಿಜಯ್ ಪರ ನಿಂತಿರುವುದು ರಾಜಕೀಯದ ಹೊಸ ಮೈಲುಗಲ್ಲನ್ನೇ ಇಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ಎಲ್ಲರ ಕಣ್ಣಿರೋದು ಇವತ್ತಿನ ದಿನದ ಮೇಲೆ.
ಅಂದ್ರೆ ಇವತ್ತು ಒಂದು ಮೀಟಿಂಗ್ ನಡೀತಾ ಇದೆ. ಸಿಪಿಎಂ, ಸಿಪಿಐ ಮತ್ತು ವಿಸಿಕೆ ಪಕ್ಷಗಳು ಇವತ್ತು ಉನ್ನತ ಮಟ್ಟದ ಒಂದು ಸಭೆಯನ್ನ ನಡೆಸುತ್ತಿದ್ದಾರೆ. ವಿಜಯ್ ಅವರಿಗೆ ಬೆಂಬಲ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರು ಅಂತಿಮ ನಿರ್ಧಾರವನ್ನ ಕೈಗೊಳ್ತಾರೆ. ಈ ಮೂರು ಪಕ್ಷಗಳ ಬಳಿ ಇರುವ ಒಟ್ಟು 6 ಶಾಸಕರು ಒಂದ್ ವೇಳೆ ಟಿವಿಕೆಗೆ ಬೆಂಬಲವನ್ನ ನೀಡಿದ್ರೆ ವಿಜಯ್ ಅವರ ಸಂಖ್ಯಾಬಲ ಇಲ್ಲಿ 119ಕ್ಕೆ ಏರ್ತದೆ. ಆಗ ರಾಜ್ಯಪಾಲರು ಅನಿವಾರ್ಯವಾಗಿ ವಿಜಯ್ ಅವರಿಗೆ ಕೆಂಪು ಹಾಸು ಹಾಸಲೇಬೇಕಾಗುತ್ತೆ. ಹಾಗಾಗಿ ಡಿಎಂಕೆ ತನ್ನ ಶಾಸಕರು ಯಾವುದೇ ಕಾರಣಕ್ಕೂ ಕೈ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ರೆಸಾರ್ಟ್ನಲ್ಲೇ ಕೂರಿಸಿದ್ದಾರೆ. ಅಂದ್ರೆ ರೆಸಾರ್ಟ್ ರಾಜಕೀಯದ ಮಾದರಿಯಲ್ಲಿ ಎಲ್ಲರೂ ಕೂಡ ಚೆನ್ನೈಯಲ್ಲೇ ಇರುವಂತೆ ಇಲ್ಲಿ ಡಿಎಂಕೆ ತನ್ನ ಶಾಸಕರಿಗೆ ಸೂಚಿಸಿದೆ. ಒಟ್ಟಿನಲ್ಲಿ ತಮಿಳುನಾಡು ರಾಜಕೀಯ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತಹ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಜನಾದೇಶ ಪಡೆದ ಅತಿ ದೊಡ್ಡ ಪಕ್ಷಕ್ಕೆ ಅಧಿಕಾರ ಕೊಡಬೇಕಾ ಅಥವಾ ನಂಬರ್ ಗೇಮ್ ಹೆಸರಿನಲ್ಲಿ ಅವರನ್ನ ಹೊರಗಿಡಬೇಕಾ? ವಿಜಯ್ ಅವರ ಈ ಮೊದಲ ರಾಜಕೀಯ ಪರೀಕ್ಷೆಯಲ್ಲಿ ಅವರು ಗೆದ್ದು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ತಮಿಳುನಾಡು ಮತ್ತೆ ಚುನಾವಣೆಗೆ ಸಾಕ್ಷಿಯಾಗತ್ತಾ? ಅಂದ್ರೆ ಇಲ್ಲಿ ಅತಂತ್ರ ಆಗಿದೆಯಲ್ಲ, ಆ ಕಾರಣಕ್ಕಾಗಿ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ 48 ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ ಅನ್ನುವಂತಹ ಭರವಸೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪೇ ಅಂತಿಮವಾಗಿರ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.